ದಶಕಗಳಲ್ಲೇ ಅತಿ ಸುದೀರ್ಘವಾದಂತಹ ಚಂದ್ರಗ್ರಹಣ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರೋದು, ಗೋಚರವಾಗ್ತಾ ಇರೋದು. ಸುಮಾರು 82 ನಿಮಿಷಗಳ ಕಾಲ ಗ್ರಹಣ ನಮ್ಮ ದೇಶದಲ್ಲಿ ಗೋಚರವಾಗ್ತಾ ಇದೆ. ಅಷ್ಟೇ ಅಲ್ಲದೆ 5 ಗಂಟೆ 27 ನಿಮಿಷಗಳ ಒಂದು ಪೂರ್ಣ ಅವಧಿಗೆ ಈ ಗ್ರಹಣ ಸಂಭವಿಸ್ತಾ ಇರೋದು. ಸೊ ದೇವರಿಗೂ ಹಾಗಿದ್ರೆ ಗ್ರಹಣದ ದೋಷ ತಟ್ಟುತ್ತಾ? ಖಂಡಿತವಾಗ್ಲೂ ತಟ್ಟುತ್ತೆ. ಹೀಗಾಗಿ ದೇವಾಲಯದ ಅನೇಕ ಭಾಗಗಳಲ್ಲಿ ದರ್ಬೆಗಳನ್ನ ಇಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೂರ್ತಿಗಳಿಗೆ ದರ್ಬೆಗಳನ್ನ ಇಟ್ಟು ಯಾವುದೇ ಥರದ ದೋಷ ತಟ್ಟಬಾರ್ದು ಮೂರ್ತಿಗಳಿಗೆ, ವಿಗ್ರಹಕ್ಕೆ ಅಂತ ಹೇಳಿ ಬರೀ ನಮ್ಮ ರಾಜಧಾನಿ ಬೆಂಗಳೂರು ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ದೇವಾಲಯಗಳಲ್ಲೂ ಇದೇ ಥರದ ಒಂದು ಪದ್ಧತಿಯನ್ನು ಈಗ ಸದ್ಯಕ್ಕೆ ಅಥವಾ ಆ ಒಂದು ಕ್ರಮವನ್ನು ಈಗ ಸದ್ಯಕ್ಕೆ ಪಾಲನೆ ಮಾಡ್ತಾ ಬರಲಾಗ್ತಾ ಇದೆ. ಸೊ ಅದೇ ಥರ ಈಗ ಸದ್ಯಕ್ಕೆ ಕಾಡು ಮಲ್ಲೇಶ್ವರ ದೇಗುಲದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಶಿವನ ದೇವಾಲಯ ಅಂತಂದರೆ ಒಂದು ರೀತಿ ಮಹತ್ವ ಇರುವಂಥದ್ದು. ಅದು ಇಂಥ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಸಾಕ್ಷಾತ್ ಚಂದ್ರನನ್ನೇ ಜಟೆಯಲ್ಲಿ ಧರಿಸಿರುವಂಥ ಈಶ್ವರ, ಆತನಿಗೂ ಕೂಡ ಹಾಗಿದ್ರೆ ದೋಷ ತಟ್ಟುತ್ತಾ ಗ್ರಹಣದ ಸಂದರ್ಭದಲ್ಲಿ? ಅಲ್ಲಿನ ಅರ್ಚಕರೇನು ಹೇಳ್ತಾರೆ ಇದರ ಕುರಿತಾಗಿ, ಆ್ಯಂಡ್ ದೋಷ ಪರಿಹಾರಕ್ಕೆ ಏನೆಲ್ಲ ಮಾಡಿಕೊಳ್ಬೇಕು ಜನ? ಖಂಡಿತವಾಗಿಯೂ ರಾಹುಲ್, ಏನು ಈಗಾಗಲೇ ಭಾರತದಲ್ಲಿ ಮತ್ತು ಹಲವು ದೇಶಗಳಲ್ಲಿ ರಕ್ತ ಚಂದ್ರನ ಗ್ರಹಣ ಅಂದರೆ ಒಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಸ್ವಲ್ಪ ತಿಳಿ ಕೆಂಪು ಬಣ್ಣ ಅಥವಾ ಕಿತ್ತಳೆ ಬಣ್ಣಕ್ಕೆ ಚಂದ್ರ ತಿರುಗ್ತಾನೆ. ಈ ಒಂದು ಗ್ರಹಣಕ್ಕೆ ಖಗ್ರಹ ಗ್ರಹಣ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲೊಂದು ಕಡೆ ಇದು ಸುದೀರ್ಘವಾದಂತಹ ಒಂದು 3 ಗಂಟೆ 28 ನಿಮಿಷಗಳ ಕಾಲ ಈ ಒಂದು ಗ್ರಹಣ ಆಗತ್ತೆ. ಅದಾದ ನಂತರ ಅಂದರೆ ಗ್ರಹಣಕ್ಕಿಂತ ಹಿಂದೆ 9 ಗಂಟೆಗಳ ಕಾಲ ಏನಿರುತ್ತೆ, ಆ 9 ಗಂಟೆಗಳ ಕಾಲದಿಂದ ಕೂಡ ಸೂತಕದ ಒಂದು ಸಮಯ ಅಂತ ಶುರುವಾಗುತ್ತೆ. ಈ ಒಂದು ಸೂತಕದ ಸಮಯದಲ್ಲಿ ಯಾವುದೇ ದೇವಾಲಯ ಆಗಲಿ ಅಥವಾ ಧಾರ್ಮಿಕ ಏನು ಆಚರಣೆಗಳಾಗಲಿ ಯಾವನ್ನು ಕೂಡ ಏನು ಸಂಸ್ಕೃತಿಯಲ್ಲಿ ಅಥವಾ ಏನು ಧಾರ್ಮಿಕವಾಗಿ ಏನಿರ್ತದೆ ಆ ನಂಬಿಕೆ ಇರ್ತದೆ ಅಂಥವ್ರು ಯಾರು ಕೂಡ ಈ ಒಂದು ಆಚರಣೆಗಳನ್ನು ಮಾಡಲ್ಲ. ಸದ್ಯಕ್ಕೆ ನಾನು ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಇದ್ದೇನೆ. ನಾವು ನೋಡ್ತಾ ಇರ್ಬೋದು, ದೇವಾಲಯದಲ್ಲಿ ಈಗಾಗಲೇ ನಿನ್ನೆನೇ ಒಂದು ಇಂದು ಗ್ರಹಣ ಅಂತ ಹೇಳಿದಾಗಲೇ ಸಾಕಷ್ಟು ಶುಚಿತ್ವವನ್ನು ಮಾಡಿಕೊಂಡು ಆ ಒಂದು ದೇವಾಲಯದಕ್ಕೆ ಯಾವುದೇ ರೀತಿಯಾದಂತಹ ಗ್ರಹಣದ ಎಫೆಕ್ಟ್ ತಟ್ಟಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ, ಅಂದರೆ ನಾವು ಧಾರ್ಮಿಕವಾಗಿ ಪೂಜೆ ಮಾಡುವಂತಹ ದೇವರುಗಳಿಗೆ ನಾವು ಮಾತಾಡುವಂತಹ ಸಂದರ್ಭಗಳಲ್ಲಿ ನಾವು ನೋಡ್ಬೋದು, ಯಾವುದೇ ರೀತಿಯಾದಂತಹ ಗ್ರಹಣ ಅಥವಾ ಗ್ರಹಗಳ ಚಲನೆಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಂತಹ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ನಿನ್ನೆಯಿಂದ ಕೂಡ ಸಾಕಷ್ಟು ಒಂದು ಏನು ಶುಚಿತ್ವವಾಗಿರ್ಬೋದು, ಎಲ್ಲ ರೀತಿಯಾದಂತಹ ನೀವು ಹೇಳ್ತಾ ಇದ್ದಾಗೆ ಶಾಂತಿ ಹೋಮ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದರು ಅರ್ಚಕರು. ಈಗ ಸದ್ಯಕ್ಕೆ ನೋಡ್ತಾ ಇರ್ಬೋದು, ಏನು 1 ಗಂಟೆ ಅಥವಾ 12 ಗಂಟೆ ಮೇಲೆ ಈ ಒಂದು ಕಂಪ್ಲೀಟ್ ದೇವಸ್ಥಾನ ಬಂದ್ ಆಗುತ್ತೆ. ಅದಾದ ನಂತರ ಗ್ರಹಣ ಬಿಟ್ಟ ನಂತರವಷ್ಟೇ ಮತ್ತೆ ಓಪನ್ ಆಗಿ ಅದಾದ ನಂತರ ಮತ್ತೆ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಮತ್ತೆ ಅದರ ಜೊತೆಗೆ ಆ ಒಂದು ಶುಚಿತ್ವ ಕೂಡ ಆಗುತ್ತೆ. ಜೊತೆಗೆ ಇನ್ನೊಂದು ಧಾರ್ಮಿಕ ನಂಬಿಕೆ ಅಂತಂದ್ರೆ ಗ್ರಹಣದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಏನು ಆಹಾರ ಸೇವನೆ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಆಚರಣೆಗೆ ಆಗಬಾರ್ದು ಅನ್ನುವಂತಹದ್ದು ಧಾರ್ಮಿಕ ನಂಬಿಕೆ ಆಗಿದೆ. ಹೀಗಾಗಿ ಎಲ್ಲೊಂದು ಕಡೆ ಸಾಕಷ್ಟು ಜನ ಅದನ್ನು ಆಚರಣೆಯನ್ನು ಕೂಡ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಕಾಡು ಮಲ್ಲೇಶ್ವರ ದೇವಾಲಯದಲ್ಲೂ ಕೂಡ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ನಾನು ಈಗ ಸದ್ಯಕ್ಕೆ ಅರ್ಚಕರನ್ನು ಮಾತಾಡಿಸುವಂಥ ಪ್ರಯತ್ನ ಕೂಡ ಪಡ್ತೀನಿ. ಅವರು ಏನು ಹೇಳ್ತಾರೆ ಮತ್ತು ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಅವರು ಮಾಡ್ಕೊಂಡಿದ್ದಾರೆ ಗ್ರಹಣದ ವಿಚಾರವಾಗಿ ಅಂತ ಕೂಡ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅವರು ಈಗಾಗಲೇ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರೋದನ್ನು ಕೂಡ ನಾವು ಗಮನಿಸ್ಬೋದು. ಸದ್ಯಕ್ಕೆ ಏನು ಬೆಳಗ್ಗೆಯಿಂದಲೂ ಕೂಡ ಏನು ಸಾಕಷ್ಟು ಭಕ್ತರು ಬಂದು ಹೋಗ್ತಾ ಇದ್ದಾರೆ. ಸರ್, ಅರ್ಚಕರೇ, ಈಗ ಗ್ರಹಣದಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ? ಸಿದ್ಧತೆ ಏನಿಲ್ಲ ಸರ್, ಸಾಯಂಕಾಲ 6 ಗಂಟೆಗೆ ಒಂದು ಪೂಜೆ ಇರುತ್ತೆ. ಪೂಜೆ ಆಗಿ 6:30ಗೆ 7 ಗಂಟೆಗೆ ಕ್ಲೋಸ್ ಮಾಡ್ತೀವಿ ದೇವಸ್ಥಾನ. 9:56ರಿಂದ 1:27ವರೆಗೂ ಗ್ರಹಣ ಸಮಯ ಇರುತ್ತೆ. ಅದಾದಮೇಲೆ ನಂತರ ಬೆಳಗಿನ ಜಾವ 5 ಗಂಟೆಗೆ ದೇವಸ್ಥಾನ ತೆಗಿತೀವಿ. 5 ಗಂಟೆಗೆ ದೇವಸ್ಥಾನ ತೆಗೆದು. ಸೊ ಇವತ್ತು ಚಂದ್ರಗ್ರಹಣ ಸಂದರ್ಭದಲ್ಲಿ ಭಯ ಬೇಡ, ನೆಗೆಟಿವಿಟಿಗೆ ಯಾವುದೇ ಆಸ್ಪದ ಇಲ್ಲ, ಇದು ಪ್ರಾಯಶ್ಚಿತ ಕಾಲ, ಪುಣ್ಯ ಪ್ರಾಪ್ತಿಯಾಗುವಂಥ ಕಾಲ ಅನ್ನುವಂಥ ಮಾತನ್ನು ಅರ್ಚಕರಾಗಿರ್ಬೋದು, ಸ್ಥಾನಿಕರಾಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಸೊ ಮತ್ತಷ್ಟು ಅಪ್ಡೇಟ್ಸನ್ನು ನಾವು ಮುಂದಿನ
ಕಾರ್ಯಕ್ರಮಗಳಲ್ಲಿ ಪಡಿತಾ ಹೋಗೋಣ. ಈಗ ಸದ್ಯಕ್ಕೆ ರಣಭೂಮಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.